ಮುಂದೆ ಹೋಗ್ಯಾರ, ಒಂದು ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಕಟ್ಕೊಂಡ್ರು. ನಾನು ಖುಷಿ ಪಟ್ಟೆ. ಅಸೂಯೆ ಇಲ್ಲ ನನಗೆ. ಬಾಜು ಮನೆಯವ್ರು ಏನೋ ಮಾಡಿದ್ರೆ, ಏನೋ ರ್ಯಾಂಕ್ ಬಂದು ಹುಡುಗರು ಅಂದ್ರೆ ಎಷ್ಟೋ ಹೊಟ್ಟೆ ಕಿಚ್ಚಿ, ಈ ಹೊಟ್ಟೆ ಕಿಚ್ಚಿಗೆ ಮದ್ದದೆ. ಈ ನೀವು ಯಾವ ಹಾಸ್ಪಿಟಲ್ ಹೋಗಿ ನೀವು ಹೊಟ್ಟೆ ಕಿಚ್ಚಿ ಮದ್ದದನ್ನು ಕೊಡುವಂತ ಮೆಡಿಕಲ್ ಕೊಡಿ, ಯಾರು ಕೊಡೋದು. ಅದು ಮದ್ದು ನಾವೇ ನಿವಾರಣೆ ಮಾಡಿ ಹೊಟ್ಟೆ ಕಿಚ್ಚಿ ಬಿಟ್ಬಿಡೋ. ವಿಶಾಲ ಮಾತೃತ್ವ, ವಿಶಾಲ ಹೃದಯತೆ. ಯಾರ ಬಳಿ ವಿಶಾಲ ಹೃದಯತೆ ಇರ್ತದ ಆ ವ್ಯಕ್ತಿತ್ವ ಪರಿಪೂರ್ಣ ಆಗ್ತದೆ. ಅವರೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಹೆಂಗಾದ್ರು ಅಂತಂದ್ರೆ ವಿಶಾಲ ಹೃದಯತ್ವವನ್ನು ಬೆಳೆಸ್ಕೊಂಡ್ರು. ಇದು NSS ಕಲಿಸ್ಕೊಡ್ತದೆ, ಇದು ವ್ಯಕ್ತಿತ್ವ ಕಲಿಸ್ಕೊಡ್ತದೆ ಅಂತ ಹೇಳಕ್ ಮಾಡ್ತೀನಿ. ನೀವು ರೀತಿಯಾಗಿ ನೀವು ಚಾಕಚಕ್ಯತೆಯಿಂದ ಈ BA, BCom, ಸೈನ್ಸ್ ಎಲ್ಲವನ್ನ ಕಲಿತು ಬರೇ ರ್ಯಾಂಕ್ ಅಲ್ಲ, ಬರೇ ರಿಸಲ್ಟ್ ಅಲ್ಲ. ಇವು ರಿಸಲ್ಟ್ ಯಾವುದಕ್ಕೂ ಬರ್ತಿರ್ಬಹುದು, ಉದ್ಯೋಗ ಬರ್ತಿರ್ಬಹುದು. ಬದುಕಿನಲ್ಲಿ ಯಶಸ್ವಿ ಬದುಕಿಗೆ ಹೌದನ್ನಂಗೆ ಬದುಕುವುದಕ್ಕೆ ಸದ್ಗುಣಗಳು ಬೇಕು. ಅಂಕಗಳ ಜೊತೆಗೆ ಸದ್ಗುಣಗಳು ಬೇಕು ಅನ್ನೋದಕ್ಕೆ ಆ ಸದ್ಗುಣಗಳೆಲ್ಲ ಅಂದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಅವು ರೂಪಣೆ ಆಗಬೇಕು. ಹಂತಕ್ಕೂ ನಾವು ಶ್ರೇಷ್ಠ ವ್ಯಕ್ತಿಗಳು ಆಗುವುದರ ಕಡೆಗೆ ಒಂದು ಜ್ಯೋತಿ ಬೆಳಗ್ತದೆ. ಒಂದು ಜ್ಯೋತಿ, ಅದು ಬೆಳಕಿನ ಸಂಕೇತ. ಆ ಜ್ಯೋತಿ ಹೆಂಗೆ ನಾವು ಇನ್ನೊಬ್ಬರಿಗೆ ತಿಳಿಲಾರದವರಿಗೆ ಹೇಳಬೇಕು. ನಾವು ಇದು ನಮ್ಮ ಕೆಲಸ. ಅಕ್ಷರಸ್ಥರ ಕೆಲಸ ಏನಂದ್ರೆ ನಾನ್ ಕಲ್ತೀನಿ ನಮ್ಮ ಮನ್ಯಾಗ, ನಾನೇ ಶಾಣೆ ಅಂತ ಅನ್ನೋ ದಿಮಾಗ್